ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ರಥಸಪ್ತಮಿ. ರಥಸಪ್ತಮಿಯಲ್ಲಿ ಯಾವ್ಯಾವ ಪೂಜೆ ಮಾಡಬೇಕು, ಏನೇನು ಶ್ಲೋಕ ಹೇಳ್ಕೋಬೇಕು, ಅದರಿಂದ ಏನು ಫಲ ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆ ವಿಶದವಾಗಿ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಎಲ್ರಿಗೂ ಸಾಮಾನ್ಯವಾಗಿ ರಥಸಪ್ತಮಿ ದಿನ ಏನೇನು ಮಾಡ್ಕೋಬೇಕು, ಏನೇನು ಪೂಜೆ ಪುರಸ್ಕಾರ ಮಾಡ್ಕೋಬೇಕು ಅಂತಕ್ಕಂಥದ್ದು ಅರಿವು ಬಹಳಷ್ಟು ಜನಕ್ಕೆ ಇರುತ್ತೆ. ಆದ್ರೂ ನನ್ನ ಕರ್ತವ್ಯ, ನನಗೆ ಗೊತ್ತಿರ್ತಕ್ಕಂಥ ನನ್ನ ಬುದ್ಧಿಮತಿಗೆ ಇರ್ತಕ್ಕಂಥ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇಷ್ಟಪಡ್ತಿದ್ದೀನಿ. ನಮಸ್ತೆ ಸೂರ್ಯ ರೂಪಾಯ ಸಪ್ತ ಲೋಕೈಕ ದೀಪಿನೇ ನಮಃ ಸಪ್ತರ್ಷಿ ರೂಪಾಯ ಸಪ್ತಮಿ ಸಪ್ತ ಸಪ್ತಯೇ ಯಜ್ಜನ್ಮ ಕೃತಂ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೈ ರೋಗಂಚ ಶೋಕಂಚ ಮಾಕರಿ ಹಂತು ಸಪ್ತಮಿ ಅಂತಕ್ಕಂಥದ ಒಂದು ಶ್ಲೋಕ. ಇದನ್ನ ನೀವು ಸ್ನಾನ ಮಾಡುವಾಗ ಹೇಳ್ಕೊಂಡು 7 ಸರ್ತಿ ಈ ಮಂತ್ರವನ್ನು ಹೇಳ್ಕೊಂಡು ಸ್ನಾನ ಮಾಡೋದ್ರಿಂದ ಈ ಶ್ಲೋಕದ ಅರ್ಥ ಮೊದಲು ನಾವು ತಿಳ್ಕೊಳ್ಬೇಕು. ಸೂರ್ಯ ದೇವನನ್ನ ನಾವು ಕೇಳ್ಕೋಬೇಕು, ಸ್ವಾಮಿ ನನಗೆ 7 ಜನ್ಮಗಳಿಂದ ನಾನು ತಿಳಿದು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಏನೇ ಇರಲಿ ಅದನ್ನೆಲ್ಲ ನಾನು ಅನುಭವಿಸ್ತಿರ್ತೀನಿ. ಅದನ್ನ ಪಾಪದ ಫಲವಾಗಿ ನಾನು ಅನುಭವಿಸ್ತಿರ್ತಕ್ಕಂಥ ಅಥವಾ ಇನ್ನು ಮುಂದೆ ಅನುಭವಿಸಕ್ಕೆ ಏನಾದ್ರೂ ಇರ್ತಕ್ಕಂಥ ಕೆಲವು ಪಾಪ ದೋಷಗಳನ್ನ ನಿವಾರಣೆ ಮಾಡಬೇಕು. ಮಾನಸಿಕ ಸಂಕಷ್ಟಗಳು, ದೈಹಿಕ ರೋಗಗಳು, ಮತ್ತೆ ಈ ಪವಿತ್ರವಾದ ರಥಸಪ್ತಮಿ ದಿನ ನಾನು ಸ್ನಾನ ಮಾಡೋದ್ರಿಂದ ನಿನ್ನ ಅನುಗ್ರಹ ಪೂರ್ವಕ ಸಂಪೂರ್ಣ ವಿನಾಶವಾಗಲಿ ಅಂತಕ್ಕಂಥ ಅರ್ಥ. ಈ ಮಂತ್ರವನ್ನ 7 ಸರ್ತಿ ಹೇಳ್ಕೊಂಡು ಮಾಕರಿ ಹಂತು ಸಪ್ತಮಿ ಅಂತ ಕೊನೆಯಲ್ಲಿ ಬರುತ್ತಲ್ಲ, ಮಾಕರಿ ಹಂತು ಸಪ್ತಮಿ ಅಂತ ಅಂದ್ರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶವಾಗಿ ಮುಂಬರುವ ಸಪ್ತಮಿ ಯಾವ್ದು ಬರುತ್ತೋ ಅದನ್ನ ಮಾಕರಿ ಸಪ್ತಮಿ ಅಂತ ಕರಿತೀವಿ. ಮೇಲಿನ ಶ್ಲೋಕವನ್ನ ನೀವು ಸ್ನಾನ ಮಾಡುವಾಗ 7 ಸರಿ ಹೇಳ್ಕೋಬೇಕು. ಸ್ನಾನ ಮಾಡಕ್ ಮೊದಲನೇ ನೀವು ಎಕ್ಕದೆಲೆ ಇದೆಯಲ್ಲ, 7 ಎಕ್ಕದೆಲೆ ಸಿಕ್ಕಿದ್ರೆ 7 ಎಲ್ಚಿ ಎಲೆ, 7 ಎಲ್ಚಿ ಹಣ್ಣು, ಇದೆಲ್ಲ ತಲೆ ಮೇಲೆ, ಭುಜದ ಮೇಲೆ ಮತ್ತೆ ಮಂಡಿ ಮೇಲೆ ಇಟ್ಕೊಂಡು ಸ್ನಾನ ಮಾಡಿ. ಸ್ನಾನ ಮಾಡುವಾಗ ಈ ಮಂತ್ರವನ್ನ ಒಂದ್ಸರ್ತಿ ಹೇಳ್ಕೊಂಡು 7 ಸರ್ತಿ, ಕೊನೆಯಲ್ಲಿ ಒಂದ್ಸರ್ತಿ 7 ಸರ್ತಿ ಹೇಳ್ಕೊಂಡು ಇದನ್ನ ಸ್ನಾನ ಮುಗಿಸಿ ಆದ್ಮೇಲೆ ನೀವು ಆ ಸ್ನಾನಕ್ಕೆ ತಕ್ಕಂತೆ 7 ಜನ್ಮಗಳ ಪಾಪ, ಚರ್ಮ ರೋಗ, ಮತ್ತೆ ಯಾವುದೇ ಅನಾರೋಗ್ಯ ಸಮಸ್ಯೆ, ಗಂಡಾಂತರ, ಮರಣ ಭಯ, ಮತ್ತೆ ಧನ ಸಂಕಷ್ಟ, ಕುಟುಂಬ ಕಲಹ ಸಮಸ್ಯೆಗಳು ಇದೆಲ್ಲ ನಿವಾರಣೆ ಆಗ್ಲಿ ಅಂತ ಕೇಳ್ಕೊಳ್ಳಿ ಸೂರ್ಯದೇವನನ್ನ. ಇದು ಕೇಳ್ಕೊಂಡು ಸ್ನಾನ ಮಾಡಿದ್ಮೇಲೆ ನೀವು ಮಡಿ ಉಟ್ಟ ಆದ್ಮೇಲೆ ನೀವು ಸೂರ್ಯ ದೇವನಿಗೆ ಒಂದು ಚೊಂಬಲ್ಲಿ ಅರಿಶಿಣದ ನೀರು ತಗೊಂಡು ಅದಕ್ಕೆ ಒಂದು ಕೆಂಪು ದಾಸವಾಳದ ಹೂವು ಹಾಕ್ಬಿಟ್ಟು ಸೂರ್ಯ ದೇವನಿಗೆ ಸೂರ್ಯೋದಯ ಸಮಯದಲ್ಲಿ, ಅಂದ್ರೆ ಇವತ್ತು ಸೂರ್ಯೋದಯ 25ನೇ ತಾರೀಕು ಭಾನುವಾರ, ಸೂರ್ಯೋದಯ 6:45 ಆಗುತ್ತೆ. ಆ ಸಮಯದಲ್ಲಿ ನೀವು ಸೂರ್ಯ ದೇವನಿಗೆ ಮುಖ ಮಾಡಿಕೊಂಡು ಆ ಚೊಂಬಲ್ಲಿ ನೀರು ಹಿಡ್ಕೊಂಡು ಅರಿಶಿಣದ ನೀರು ಮತ್ತೆ ಅದರೊಳಗಡೆ ಒಂದು ಕೆಂಪು ದಾಸವಾಳದ ಹೂವು ಹಾಕ್ಬಿಟ್ಟು ಸೂರ್ಯ ದೇವನಿಗೆ ಅರ್ಘ್ಯ ಕೊಡಬೇಕು. ಸೂರ್ಯನ ದೇವನಿಗೆ ಅರ್ಘ್ಯ ಕೊಡುವಾಗ ನಮಃ ಸೂರ್ಯಾಯ ಶಾಂತಾಯ ಸರ್ವ ರೋಗ ನಿವಾರಣೆ ಆರೋಗ್ಯಂ ಐಶ್ವರ್ಯಂ ದೇಹಿ ದೇವ ಜಗತ್ಪತೆ. ಇನ್ನೊಂದ್ ಸರ್ತಿ ಹೇಳ್ತೀನಿ, ನಮಃ ಸೂರ್ಯಾಯ ಶಾಂತಾಯ ಸರ್ವ ರೋಗ ನಿವಾರಣೆ ಆರೋಗ್ಯಂ ಐಶ್ವರ್ಯಂ ದೇಹಿ ದೇವ ಜಗತ್ಪತೆ. ಈ ಮಂತ್ರವನ್ನ ನೀವು 12 ಸರ್ತಿ ಹೇಳ್ಕೊಂಡು ಸೂರ್ಯನಿಗೆ ಅರ್ಘ್ಯ ಕೊಡ್ಬೇಕು. ಅರ್ಘ್ಯ ಕೊಟ್ಟ ಆದ್ಮೇಲೆ ನೀವು ಮನೆ ಒಳಗ್ ಬಂದು, ನೀವು ಅಥವಾ ಬೇರೆ ಯಾರಾದ್ರೂ ನಿಮ್ ಸಹಾಯಕ್ಕೆ ಬೇರೆ ಯಾರಾದ್ರೂ ಇದ್ದಂತ ಪಕ್ಷದಲ್ಲಿ ನೀವು ಸ್ನಾನ ಮಾಡಿದ್ಮೇಲೆ ಮನೆ ಒಳಗಡೆ ಇರ್ತಕ್ಕಂಥ ಪಾತ್ರೆನ ಬೆಳಗಿ ಹಾಲನ್ನ ಅದರೊಳಗೆ ಹಾಕಿ ಹಾಲು ಕಾಯಿಸಿ ಹಾಲು ಉಕ್ಕಿ ಕೆಳಗ್ ಚೆಲ್ಬೇಕು. ಅದು ಮುಖ್ಯ, ಅದು ನೋಡ್ಕೊಳ್ಳಿ. ಹಾಲು ಉಕ್ಕಿ ಕೆಳಗ್ ಚೆಲ್ಲಿದ ಮೇಲೆ ಇದಕ್ಕೆ ಮೊದಲನೇ ನೀವು ಅಕ್ಕಿ ತೊಳೆದು ರೆಡಿಯಾಗಿ ಇಟ್ಕೊಂಡು ಹಾಲು ಉಕ್ಕಿ ಕೆಳಗೆ ಚೆಲ್ಲಿದ ಮೇಲೆ ಆ ಅಕ್ಕಿನ ಹಾಲೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನ ಬೆಲ್ಲ ಹಾಕಿ ಪಾಯಸ ಮಾಡಿದ್ಮೇಲೆ ನೀವು ಪೂಜೆ ಕೂತ್ಕೊಂಡು ಆದ್ಮೇಲೆ ಪೂಜೆ ಎಲ್ಲ ಮಾಡಿ ಈ ಶ್ಲೋಕಗಳಲ್ಲಿ ಯಾವ್ದಾದ್ರು ಒಂದು ಶ್ಲೋಕವನ್ನು ಹೇಳ್ಕೊಂಡು ಆದ್ಮೇಲೆ ನೀವು ಪೂಜೆ ಮಾಡಿ ಸೂರ್ಯ ದೇವನನ್ನ ಕೇಳ್ಕೊಳ್ಳಿ, ಅಪ್ಪ ನಾನು ಎಲ್ಲಿರ್ತಕ್ಕಂಥ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ, ಎಲ್ಲ ರೋಗ ರುಜಿನಗಳನ್ನು ದೂರ ಮಾಡಿ,
ನನ್ನ ಚರ್ಮ ರೋಗವನ್ನು ದೂರ ಮಾಡಿ, ನನ್ನ ಕುಟುಂಬದಲ್ಲಿ ಇರ್ತಕ್ಕಂಥ ಯಾರಿಗೆ ಆರೋಗ್ಯ ಸಮಸ್ಯೆಗಳಿರ್ಲಿ ಎಲ್ಲವನ್ನೂ ನಿವಾರಣೆ ಮಾಡಿ, ನನ್ನ ಗಂಡಾಂತರನ ದೂರ ಮಾಡಿ, ಆರೋಗ್ಯ ಸಮಸ್ಯೆಯಿಂದ ದೂರ ಮಾಡಿ ನನ್ನನ್ನು ಆರೋಗ್ಯವಂತನಾಗಿ ನಮ್ಮ ಕುಟುಂಬದವ್ರನ್ನೆಲ್ಲ ಮಾಡಪ್ಪ ಅಂತ ಕೇಳ್ಕೊಂಡು 7 ಜನ್ಮದ ಪಾಪಗಳು ನಾವು ಏನಿದೆಯೋ ಅದೆಲ್ಲ ಇವತ್ತಿಗೆ ನಾಶ ಆಗ್ಲಿ ತಂದೆ ಅಂತ ಕೇಳ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ಮಂಗಳಾರತಿ ಮಾಡಕ್ ಮೊದಲು ನೀವು ಪಾಯಸ ಮಾಡಿಟ್ಟಿದ್ದೀರಲ್ಲ, ಆ ಪಾಯಸವನ್ನ 1 ಲೋಟ ಪಾಯಸವನ್ನ ನೀವು ದೇವರಿಗೆ ನೈವೇದ್ಯ ಮಾಡಬೇಕು. ಆ ಪಾಯಸಕ್ಕೆ ನೀವು ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸು ಇದೆಲ್ಲ ಏನು ಹಾಕಬಾರ್ದು. ಹಾಗೆ ಅಕ್ಕಿ ಹಾಲು ಹಾಕಿ ಪಾಯಸ ಮಾಡಿ, ಬೆಲ್ಲ ಹಾಕಿ ಪಾಯಸ ಮಾಡಿದ್ಮೇಲೆ ಅದನ್ನು 1 ಲೋಟ ದೇವರಿಗೆ ನೈವೇದ್ಯ ಇಡಿ. ನೈವೇದ್ಯ ಇಟ್ಟಾದ್ಮೇಲೆ ನೀವು ಪೂಜೆ ಮಾಡಿ ನಮಸ್ಕಾರ ಭಕ್ತಿಯಿಂದ ಕೇಳ್ಕೊಳ್ಳಿ. ಮತ್ತೊಮ್ಮೆ ಅದನ್ನು ಕೇಳ್ಕೊಂತಾನೆ ಇರಿ, ನೀವು ಪ್ರಾರ್ಥನೆ ಮಾಡ್ತಾನೆ ಇರಿ. ಸೂರ್ಯ ದೇವನ ಅಷ್ಟೋತ್ರ ಹೇಳಿ ಅರ್ಚನೆ ಮಾಡಿ. ನೀವು ಸಾಧ್ಯ ಆದ್ರೆ ಅರ್ಚನೆ ಮಾಡಿದ್ಮೇಲೆ ಮಂಗಳಾರತಿ ಮಾಡಿ, ನೈವೇದ್ಯ ಮಾಡಿ, ನೀವು ನಮಸ್ಕಾರ ಮಾಡಿ. ಇದರಿಂದ ನಿಮ್ಮ ಉತ್ತಮವಾದಂತ ಭವಿಷ್ಯದಲ್ಲಿ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಲೇ ಇಲ್ಲ. ವ್ರತ ಸಂಬಂಧಿ ಸಪ್ತಮಿ ದಿವಸ ಮಾಡ್ತಕ್ಕಂಥ ಒಂದು ಪೂಜೆ ಪುನಸ್ಕಾರ ಇಡೀ ಜೀವನದಲ್ಲಿ ನಮ್ಗೆ 7 ತಲೆಮಾರುಗಳ ಹಿಂದೆ ಏನು ಪಾಪ ಕರ್ಮಗಳನ್ನ ಮಾಡಿದ್ವೋ ಅದೆಲ್ಲವೂ ನಾಶವಾಗಿ, ಅನಾರೋಗ್ಯ ಸಮಸ್ಯೆ ನಿವಾರಣೆಯಾಗಿ, ಚರ್ಮ ರೋಗ ನಿವಾರಣೆಯಾಗಿ, ಚಕ್ಷು ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಿ ಆಗ್ತಕ್ಕಂಥದ್ದಾಗುತ್ತೆ. ಯಾಕೆಂದ್ರೆ ಸೂರ್ಯದ ದೃಷ್ಟಿಗೆ ಕಣ್ಣಿನ ದೃಷ್ಟಿಗೆ ಸೂರ್ಯನು ಕಾರಣ ಆಗ್ತಾನೆ. ಹಾಗಾಗಿ ಆ ದೋಷ ನಿವಾರಣೆ ಆಗ್ಲಿಪ್ಪ ಅಂತ ಕೇಳ್ಕೊಂಡು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಆದ್ಮೇಲೆ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡ್ಕೋಬೇಕು. ಆದಿತ್ಯ ಹೃದಯ ಸೂರ್ಯ ದೇವನ ಪೂಜೆ ಸಮಯದಲ್ಲಿ ಬಹಳಷ್ಟು ಶ್ರೇಷ್ಠ. ನಿಮಗೆ ಗೊತ್ತಿದ್ರೆ ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಳ್ಳಿ. ಆದಿತ್ಯ ಹೃದಯ ಗೊತ್ತಿಲ್ಲ ಅಂತಂದ್ರೆ ಒಂದ್ಸತಿ ನೀವು ಎಲ್ಲಾ ಮೊಬೈಲಲ್ಲೂ ಸಿಗುತ್ತೆ. ಆದಿತ್ಯ ಹೃದಯವನ್ನ ಒಂದ್ಸತಿ ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊಳ್ಳೋದ್ರಿಂದ, ಅದು ಪೂಜೆ ಮಾಡೋದ್ರಿಂದ, ಆದಿತ್ಯ ಹೃದಯವನ್ನ ನೀವು ಕೇಳೋದ್ರಿಂದ ಅಥವಾ ಹೇಳೋದ್ರಿಂದ ನಿಮ್ಗೆಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ದೂರ ಆದಂತ ಪಕ್ಷದಲ್ಲಿ ಅಷ್ಟೇ ನೀವು ಸಂತೋಷ ಪಡೋದು ಮುಖ್ಯ ಅಲ್ಲ. ನೀವು ಯಾರಿಗಾದ್ರೂ, ಯಾಕಂದ್ರೆ ಮಕರ ರಾಶಿಯಲ್ಲಿ ಬಂದ್ಬಿಟ್ಟು ಸೂರ್ಯ ಪ್ರವೇಶ ಆಗ್ತಾನೆ, ಮಕರ ರಾಶಿಗೆ ಅಧಿಪತಿ ಬಂದ್ಬಿಟ್ಟು ಶನಿ ಆಗ್ತಾನೆ. ಹೀಗಾಗಿ ಶನಿ ಮತ್ತೆ ಸೂರ್ಯ ಇಬ್ರು ತಂದೆ ಮಕ್ಕಳಾದ್ರೂ ಬಹಳ ವರ್ಷಗಳ ನಂತರ ವರ್ಷಕ್ಕೊಂದ್ಸರ್ತಿ ಅವರಿಬ್ರು ಸಂಧಿಸ್ತಾರೆ. ಆವಾಗ ಅವರಲ್ಲಿ ಇರ್ತಕ್ಕಂಥ ದ್ವೇಷ, ಅಸೂಯೆ, ಕೋಪ ಇದೆಲ್ಲ ಬಿಟ್ಟು ತಂದೆ ಮಕ್ಕಳ ಪ್ರೀತಿ ಬಾಂಧವ್ಯ ವೃದ್ಧಿ ಆಗ್ಲಿ ಅಂತ ಕೇಳ್ಕೊತೀವಿ. ಹಾಗಾಗಿ ಅದಕ್ಕೋಸ್ಕರ ನಾವು ಎಷ್ಟೋ ಜನ ತಂದೆ ಮಕ್ಕಳಲ್ಲಿ ಬಾಂಧವ್ಯ ಇರೋದಿಲ್ಲ. ಆವತ್ತು ಆ ಬಾಂಧವ್ಯ ದೊರಕಲಿ ಅಂತಕ್ಕಂಥದ್ದನ್ನು ಸಹ ಸೂರ್ಯ ದೇವನಲ್ಲಿ ಕೇಳ್ಕೊಂಡು ನೀವು ಮುಖ್ಯವಾಗಿ ಮಾಡ್ಬೇಕಾಗಿರೋದು ಶನೀಶ್ವರನಿಗೋಸ್ಕರ, ಶನಿ ದೋಷ ನಿವಾರಣೆ ಆಗಲಿ ಅನ್ನೋದಕ್ಕೋಸ್ಕರ ಚೈತನ್ಯ ಇದ್ದವರು, ಎಲ್ಲರೂ ಅಲ್ಲ, ಚೈತನ್ಯ ಇದ್ದವರು ಯಾರಿಗಾದ್ರೂ ಒಂದು ಪಾದರಕ್ಷೆ ದಾನ ಮಾಡಿ. ಅದ್ರ ಜೊತೆಗೆ ಒಂದು ಛತ್ರಿ, ಹೆಣ್ಣು ಮಕ್ಕಳು ಛತ್ರಿ ಹಿಡ್ಕೊಂಡು ಹೋಗೋ ಅಭ್ಯಾಸ ತುಂಬಾ ಜನಕ್ಕೆ ಇದೆಯಲ್ಲ ಇವಾಗ ಬಿಸಿಲಿನಲ್ಲಿ. ಯಾರಿಗಾರು ಛತ್ರಿ ನಿರ್ಗತಿಕರಿಗೆ ದಾನ ಮಾಡಿ. ಚಪ್ಪಲಿ ಇರೋರಿಗೆ ಅಲ್ಲ, ಚಪ್ಪಲಿ ಇಲ್ಲದೆ ಇರೋರಿಗೆ ದಾನ ಮಾಡಬೇಕು. ಇದನ್ನ ಮಾಡೋದ್ರಿಂದ ಶನಿಯ ಸಮಸ್ತ ದೋಷಗಳು ನಿವಾರಣೆ ಆಗ್ಬಿಡುತ್ತೆ. ಗೊತ್ತಾ ನಿಮ್ಗೆ? ಹಾಗೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇವತ್ತು ಯಾವ ನಿರ್ಗತಿಕರಿಗೆ ಯಾರಿಗಾರು ಒಬ್ಬರು ಕರೆದು ಊಟಕ್ಕೆ ಹಾಕಿ. ನೀವು ಊಟಕ್ಕೆ ಹಾಕೋದ್ರಿಂದ ಅನ್ನದಾನದಲ್ಲಿ ಇರ್ತಕ್ಕಂಥ ಒಂದು ತೃಪ್ತಿ ಬೇರೆ ಯಾವ್ದ್ರಲ್ಲೂ ಜನಕ್ಕೆ ನೀವು ತೃಪ್ತಿ ಪಡಿಸಕ್ ಆಗಲ್ಲ. ಊಟ ಮಾಡುವ ಮಾತ್ರ ಕೊನೆಯಲ್ಲಿ ಎಲ್ಲ ಬಡಿಸಿ ಆ ಊಟ ಆದ್ಮೇಲೆ ಸಾಕು ಅಂತಕ್ಕಂಥದ್ದು ಮನುಷ್ಯ ಅದೊಂದ್ರಲ್ಲೇನೆ. ಹಾಗಾಗಿ ಯಾರಾದ್ರೂ ನಿರ್ಗತಿಕರಿಗೆ ಅಥವಾ ಬಡವರಿಗೆ ನಿಮಗೆ ಗೊತ್ತಿರೋರು ಕರೆದು ಅವತ್ತು ಊಟಕ್ಕೆ ಹಾಕಿ. ಸೂರ್ಯ ಮತ್ತೆ ಶನಿ ಇಬ್ರು ಸಂತೃಪ್ತರಾಗ್ತಾರೆ, ಸಂಪ್ರೀತರಾಗ್ತಾರೆ. ಯಾರಿಗೆ ವಯಸ್ಸಾದವ್ರಿಗೆ ಮತ್ತೆ ಕಾಲಿಲ್ದೇ ಇರ್ತಕ್ಕಂಥವ್ರಿಗೆ, ನಿರ್ಗತಿಕರಿಗೆ, ಭಿಕ್ಷುಕರಿಗೆ ಇವರಿಗೆಲ್ಲ ಅನ್ನದಾನ ಮಾಡ್ತೀವೋ ಅವತ್ತಿನ ದಿವಸ ಆ ಶನೀಶ್ವರ ನಿಮ್ಗೆಲ್ರಿಗೂ ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತಾನೆ. ನಿಮ್ಗೆಲ್ರಿಗೂ ಸೂರ್ಯ ಮತ್ತೆ ಶನಿ ದೇವನ ಕೃಪಾ ಕಟಾಕ್ಷ ಉಂಟಾಗ್ಲಿ ಅಂತ ಹೇಳಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀನಿ. ತನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೇದಾಗ್ಲಿ.